ಮತ ಜಟಾಪಟಿಯ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಯಾವ ರೀತಿಯಾಗಿ ಮತಗಳು ಆಗಿದೆ ಅನ್ನುವಂಥದ್ದನ್ನ ದಾಖಲೆ ಬಿಡುಗಡೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾದಂಥ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ, ಅದು ಕರ್ನಾಟಕದಲ್ಲೂ ಕೂಡ ಒಂದು ಕ್ಷೇತ್ರದ ನಂಬರ್ಸ್ಗಳನ್ನು ಇಟ್ಕೊಂಡು ಹೇಗೆ ಯಾವ ರೀತಿಯಾಗಿ ಮತಗಳತನ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅದರ ಡೀಟೇಲ್ಸ್ ಈ ರೀತಿಯಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಮತಕಳ್ಳತನ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಮತ ಕಳ್ಳತನ ನಡೆದಿದೆ ಅನ್ನುವಂಥ ಆರೋಪ ಇದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕದ ಮಹದೇವಪುರದಲ್ಲೂ ಕೂಡ ಮತ ಗೋಲ್ಮಾಲ್ ಆಗಿದೆ ಅಂತೇಳಿ. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಸೆಂಟ್ರಲ್ ಲೋಕಸಭೆಯಲ್ಲಿ ಬರುತ್ತೆ. ಜನಸಂಖ್ಯೆಗಿಂತ ಹೆಚ್ಚು ಮತದಾರರ ಸೇರ್ಪಡೆ ಆಗಿದ್ದಾರೆ. ಹೆಂಗಿದು ಅಂತ ಅವ್ರು ಕೇಳ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಮತ ಕಳ್ಳತನ ಆರೋಪ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಈಗ ದಾಖಲೆಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಕರ್ನಾಟಕದ ಮಹದೇವಪುರದಲ್ಲೂ ಕೂಡ ಮತ ಗೋಲ್ಮಾಲ್ ನಡೆದಿರುವ ಬಗ್ಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಜನಸಂಖ್ಯೆಗಿಂತ ಹೆಚ್ಚು ಮತದಾರರ ಸೇರ್ಪಡೆಯಾಗಿದ್ದಾರೆ ಅನ್ನೋದು. ಸಂಜೆ 5 ಗಂಟೆ ಬಳಿಕ ಅತಿ ಹೆಚ್ಚು ಮತದಾನ ಅಂತಾರೆ ಇವರು. ಸಿಸಿಟಿವಿ ದೃಶ್ಯಗಳನ್ನ ಡಿಲೀಟ್ ಮಾಡಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳಿಗೆ ಮತದಾರರ ಪಟ್ಟಿಯನ್ನ ನೀಡಲಿಲ್ಲ. ಚುನಾವಣಾ ಆಯೋಗಕ್ಕೆ ಸಂಪರ್ಕಿಸಿದ್ರೆ ಅವ್ರು ಮಾತ್ರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಅಂತ ದಾಖಲೆ ಸಮೇತವಾಗಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ದಾರೆ. You go look for it, it's not there. Or the address is 0. These are 40,000 voters. Okay? Next, here is house number 35. ಇದು ವಿವರಿಸುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಾನೆ. ಅದರ PPT ಪ್ರೆಸೆಂಟೇಷನ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಅದನ್ನು ತೋರಿಸ್ತಾ ಇದ್ದಾರೆ, ಹೇಗೆ ಏನು ಎತ್ತ ಅಂತ ಹೇಳಿ. ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಮಹದೇವಪುರದಲ್ಲೇ ಮತಗಳು ಆಗಿದೆ. ರಾಹುಲ್ ಗಾಂಧಿ ಅವರು ನೇರ ಆರೋಪ ಇದೆ. ಮಹದೇವಪುರದಲ್ಲಿ ಮತಗಳು ಆಗಿದೆ. ಕಳೆದ ಲೋಕಸಭೆಯ ಚುನಾವಣೆಯಲ್ಲಿ ಬಿಜೆಪಿ 16 ಸ್ಥಾನಗಳನ್ನು ಗೆದ್ದಿತ್ತು. ಆಗ ಕಾಂಗ್ರೆಸ್ ಗೆದ್ದಿದ್ದು 9 ಸ್ಥಾನಗಳನ್ನು. ಅವರು 16, ಇವರು ಒಂದು 9 ಸ್ಥಾನಗಳನ್ನು ಗೆಲ್ಲಲಾಗಿತ್ತು. ಸೊ ಏನಾಗಿದೆ, ಕಾಂಗ್ರೆಸ್ ಸೋತಂತ 7 ಕ್ಷೇತ್ರಗಳ ಪೈಕಿ 1 ಕ್ಷೇತ್ರದ ಬಗ್ಗೆ ತನಿಖೆಯನ್ನು ನಾವು ಮಾಡಿದ್ವಿ. ತನಿಖೆ ಕೈಗೆತ್ತಿಕೊಂಡ್ವಿ ನಾವು. ಅದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ತನಿಖೆಯನ್ನ ಶುರು ಮಾಡಿದ್ವಿ ನಾವು. ಮಹದೇವಪುರದಲ್ಲಿ ಕಾಂಗ್ರೆಸ್ 1,15,586 ಮತವನ್ನ ಪಡ್ಕೊಂಡಿದೆ. ಈ ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ ಬಿಜೆಪಿಯಲ್ಲಿ 2,29,639 ಮತವನ್ನ ಪಡೆದುಕೊಂಡಿದೆ. 2,29,639. ಓಕೆ, ಈ 1 ಲಕ್ಷದ ಮತಗಳಲ್ಲಿ 11,965 ಮತಗಳಿವೆ. 1 ಲಕ್ಷದ ಮತಗಳಲ್ಲಿ. ಆದರೆ ನಕಲಿ ವಿಳಾಸವನ್ನ ಹೊಂದಿರುವಂಥದ್ದು 40,009 ಮತಗಳು. ನಕಲಿ ವಿಳಾಸ ಅಂತ ಇವರು ಬಳಕೆ ಮಾಡ್ತಾ ಇದ್ದಾರೆ. ಒಂದೇ ವಿಳಾಸದಲ್ಲಿ ಹಲವರ ಮತಗಳಿದೆ. ಅದು 10,452 ಅಂತ ಒಂದೇ ವಿಳಾಸದಲ್ಲಿ. ಫೋಟೋ ಇಲ್ಲದಿರುವವರು ಕೂಡ 4,132 ಮತಗಳು ಇದರಲ್ಲಿ ಇರೋದು. ಫೋಟೋ ಇಲ್ಲದಿರುವವರು ಕೂಡ. ಮಹದೇವಪುರದಲ್ಲಿ ಮತಗಳು ಆಗಿದೆ ಅನ್ನುವಂಥದ್ದಕ್ಕೆ ಕನ್ಕ್ಲೂಷನ್ಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಸೊ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೇಗೆ ಇದು ಯಾವ ರೀತಿಯಾಗಿ ನಡೆದಿದೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಹದೇವಪುರ ಕ್ಷೇತ್ರದ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದ. ಅದರಲ್ಲಿ ತನಿಖೆಯನ್ನ ಮಾಡಿರುವಂಥ ವಿಚಾರದಲ್ಲಿ ಒಂದೇ ವಿಳಾಸದಲ್ಲಿ 10,000ಕ್ಕಿಂತಲೂ ಹೆಚ್ಚು ವೋಟರ್ ಐಡಿಗಳಿದ್ದಾವೆ. ನಕಲಿ ವಿಳಾಸದಲ್ಲಿ 40,000 ವೋಟರ್ಗಳಿದ್ದಾವೆ. ಹೆಂಗ್ ಸಾಧ್ಯ ಆಗುತ್ತೆ ಇದು ಅನ್ನುವಂಥದ್ದು. ನಕಲಿ ವಿಳಾಸ ಅನ್ನುವಂಥದ್ದಕ್ಕೆ ಹೇಗೆ ಯಾವ ರೀತಿ ಕನ್ಕ್ಲೂಷನ್ ನನಗೆ ಗೊತ್ತಿಲ್ಲ. ಆದರೆ ಒಂದೇ ವಿಳಾಸದಲ್ಲಿ 10,000 ಹೇಗೆ ಮತಗಳಿದ್ದಾವೆ, ವೋಟರ್ ಐ ಡಿ ಇದೆ ಅನ್ನುವಂಥದ್ದು ನನಗೆ ಈಗಲೂ ಕೂಡ ಕಾಡುವಂತಹ ಪ್ರಶ್ನೆ. ಅದು ಒಂದೇ ವಿಳಾಸದಲ್ಲಿ. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಕೂಡ ಅದಕ್ಕೆ ಒಪ್ಕೊಂಡು ಬಿಡಬೇಕು. ಏನು, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, BPL ಎಲ್ಲವನ್ನ ಕೂಡ ಲಿಂಕ್ ಮಾಡಿಬಿಡಿ. ಕ್ಲಿಯರ್ ಕಟ್ ಆಗಿರುತ್ತೆ ಅಲ್ವಾ? ಅವ್ರ ಮೇಲೆ ಆರೋಪ ಮಾಡಕ್ಕೆ ನಿಮಗೂ ಇರೋದಿಲ್ಲ, ನಿಮ್ಮ ಮೇಲೆ ಮಾಡಕ್ಕೆ ಅವ್ರಿಗೂ ಆರೋಪ ಇರೋದಿಲ್ಲ. ಯಾರು ಪ್ಯಾನ್ ಕಾರ್ಡ್ ಅಂತೂ ಯಾರೋ ನಕಲಿ ಮಾಡ್ಕೊಂಡು 2 ಅಂತೂ ಇಟ್ಕೊಂಡಿರೋದಿಲ್ವಾ? ಇಟ್ಕೊಂಡಿದ್ರು ಎಷ್ಟು ಇಟ್ಕೊಳ್ಳೋಕ್ಕಾಗತ್ತೆ? ಇದರಲ್ಲಿ ದಾಖಲೆ ಒಂದೇ ಕೊಡಬೇಕಾಗತ್ತಾ? ಆಧಾರ್ ಲಿಂಕ್ ಮಾಡಬೇಕಾ? ಎಲ್ಲೋ ಒಂದು ಕಡೆ ಗೊತ್ತಾಗುತ್ತೆ ಅಲ್ವಾ? ಮಾಡಿಸಿ, ಅದಕ್ಕೆ ಹೋರಾಟ ಮಾಡಿ. ಆಮೇಲೆ ಈಗ ಈ ಸುದ್ದಿಗೋಷ್ಠಿಯನ್ನು ಮಾಡಿ ದಾಖಲೆಗಳನ್ನು ಈ ರೀತಿಯಾಗಿ ಬಿಡುಗಡೆ ಮಾಡಿದ್ರೆ ಏನು ಪ್ರಯೋಜನ ಇರುತ್ತೆ? ಕೇಳಬೇಕಾಗಿರುವಂಥದ್ದು ಕೋರ್ಟ್ನಲ್ಲಿ ಈ ವಿಚಾರದಲ್ಲಿ.
ಕೋರ್ಟ್ನಲ್ಲಿ ಬಿಜೆಪಿಯ ಮಾನ ಮರ್ಯಾದೆಯನ್ನ ಹರಾಜು ಹಾಕಬೇಕು, ಹೌದು ತಾನೆ? ಫಾರ್ಮ್ ನಂಬರ್ 6 ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಆರೋಪ ಬರುತ್ತೆ. ಮಹದೇವಪುರದಲ್ಲಿ ಮತಗಳೂ ಆಗಿದೆ. ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ ಇದು ಮತಗಳತನನೇ ಆಗಿದೆ ಅನ್ನೋದಾದ್ರೆ ಅದಕ್ಕಿಂತಲೂ ದೊಡ್ಡ ಅಪರಾಧ ಇನ್ನೊಂದು ಇಲ್ವೇ ಇಲ್ಲ. ದ್ರೋಹ ಅದು ಪ್ರಜಾಪ್ರಭುತ್ವಕ್ಕೆ. ಬಟ್ ಇದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಅದು ಪ್ರೂವ್ ಆಗಬೇಕಾಗಿರೋದೆಲ್ಲಿ? ಕೋರ್ಟ್ನಲ್ಲಿ. You go look for it, it's not there. Or the address is 0. These are 40,000 voters. Okay? Next, here is house number 35. 80 voters. Here's another one. Booth number 366. थोड़ा इसमें zoom in करो. 46 voters, all from different families, living in a single bedroom house. And when we go there, they don't exist. Zoom out. So that's a single bedroom. 46 voters living there. Same thing there, 80 voters living there. No sign of their existence. When we go there, we're threatened. Our people go there, they're threatened. Take video, they're threatened. Okay, next. Here is 68 voters. फॉर्म 6 नए वोटर्स के लिए है. मैं आपको आज नए वोटर बनाने का तरीका दिखाता हूं, कैसे मैन्युफैक्चर किए जाते हैं. ये देखिए शकुन रानी जी हैं, 13/9/23 को ये नई वोटर फर्स्ट टाइम वोटर बनती हैं. इनकी एज क्या है दिखाओ जरा. 70 साल की हैं. और ये देखिए कैसे किया गया है. 2 बार अप्लाई करती हैं. पहली बार 13/9, दूसरी बार 31/10. इसमें उनकी फोटो जूम आउट है, इसमें उनकी फोटो जूम इन है. ऊपर देखिए फर्स्ट नेम शकुन, सरनेम रानी. यहां देखिए सरनेम है ही नहीं, फर्स्ट नेम शकुन रानी. और ये देख लीजिए साइड पे इन्होंने 2 बार ही वोट किया है. अब पता नहीं इन्होंने किया है किसी और ने किया है, बट 2 बार इस आईडी कार्ड पे 2 बार वोट लगा है. वो जो टिक है वो पोलिंग बूथ के ऑफिसर की है. इसीलिए सीसीटीवी को डिस्ट्रॉय किया जा रहा है, क्योंकि वो ये हमें पता ना लगे कि शकुन रानी जी है ही नहीं या फिर कोई और 3-4 बार वोट कर रहा है. और दिखाइए. तो इस प्रकार से बेंगलोर का चुनाव चोरी किया गया. 2-3 और चीजें. That's an original voter list. That's a copy of a voter list. You can see no photos. Okay, so there's 4,000 of those. And now we come to the most interesting, which is really where the game is played. You've heard that new voters vote for the Prime Minister. You've heard that said, right? Suna hai na? New voters, young voters like to vote for the Prime Minister. Now I'll show you how. ಸೊ ಈ ದಾಖಲೆಗಳನ್ನು ಸಾರ್ವಜನಿಕವಾಗಿ ಬಿಟ್ಟು ಏನು ಹೇಳುವಂಥದ್ದು ಕೋರ್ಟಲ್ಲಿ ಈ ವಿಚಾರದಲ್ಲಿ ಆಗಬೇಕಾಗಿರೋದು. ಆಮೇಲೆ ಯಾರು ಏನೇ ಮಾಡಿದ್ರು ಕೂಡ ಕೈಗೆ ಒಂದೇ ಬಾರಿ ವೋಟ್ ಮಾಡೋಕ್ಕಾಗತ್ತೆ ಅಲ್ವಾ? ಇಂಕ ಹಾಕ್ತಾರಲ್ವ ಶಾಯಿಯನ್ನು, 2 ಸಲ ಹೋಗಿ ಹಾಕೋಕ್ಕಾಗತ್ತಾ? ಏನಪ್ಪ ಅದಕ್ಕಿಂತಲೂ ಕೂಡ ಟೆಕ್ನಾಲಜಿ ಏನಾದರೂ ಇಂಪ್ರೂವ್ ಆಗಿಬಿಟ್ಟಿದೆಯಾ ಶಾಹಿಯನ್ನು ಅಳಸಾಕುವಂಥ ರೀತಿಯಲ್ಲಿ? ನನ್ನ ಸಹೋದ್ಯೋಗಿ ಈಗ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಎತ್ತಾ ಇರುವಂಥ ಪ್ರಶ್ನೆ ಒಂದು ಕಡೆಗೆ ಇರಲೇಬೇಕು. ಯಾಕೆ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾಗಿ ಮತಗಳತನ ಮಾಡುವಂಥದ್ದು ಅತ್ಯಂತ ದೊಡ್ಡ ರೀತಿಯಾದಂಥ ಅಪರಾಧ. ಅವರು ಕ್ಷಮೆಗೂ ಕೂಡ ಅರ್ಹರಲ್ಲ ಆಗಿದ್ದೇ ಆದರೆ. ಬಟ್ ರಾಹುಲ್ ಗಾಂಧಿ ಅವರು ಈ ರೀತಿ ಸುದ್ದಿಗೋಷ್ಠಿಯನ್ನು ಮಾಡಿ ಈ ರೀತಿಯಾಗಿ ಹೇಳಿದ್ರೆ ಏನು ಪ್ರಯೋಜನ? ಇಷ್ಟೊಂದೆಲ್ಲ ದಾಖಲೆಗಳಿರಬೇಕಾದ್ರೆ ಕೋರ್ಟ್ ಮುಂದೆ ತಗೊಂಡೋಗಿ ಬಿಜೆಪಿಯ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ಬೋದಾಗಿತ್ತಲ್ವಾ ದೇಶದ ಮುಂದೆ, ಪ್ರಪಂಚದ ಮುಂದೆ? ಅರುಣ್, ನೋಡಿ, ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಕೂಡ ಈ ಹಿಂದೆ ಮಾತಾಡಿದ್ರು. ಈ ಹಿಂದೆ ಆದಂತ ಕೆಲವು ರಾಜ್ಯಗಳ ಚುನಾವಣೆಯ ಸಮಯದಲ್ಲಿ ಅಲ್ಲಿರುವಂತಹ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ, ಸಾಕಷ್ಟು
ಅನಧಿಕೃತ ಮತದಾರರನ್ನ ಸೇರ್ಪಡೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ದಾಖಲೆಗಳಿದಾವೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕದ ಮಹದೇವಪುರಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಇದಾವೆ ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಮಾಹಿತಿಯನ್ನ ಕೊಟ್ಟಿದ್ರು. ಇವತ್ತು ಅದಕ್ಕೆ ಪೂರಕವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ಅವರು ವಿವರಣೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಬಿಜೆಪಿ ಸೋಲುತ್ತೆ. ಈ ಸೋತ ಬಳಿಕ ಅಚ್ಚರಿಯಾಗಿ ಸೋತಂತ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಂದನ್ನ ತೆಗೆದುಕೊಂಡು ತನಿಖೆಯನ್ನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಕಾಂಗ್ರೆಸ್ ಬರುತ್ತೆ. ಆ ಪೈಕಿ ಬೆಂಗಳೂರು ಸೆಂಟ್ರಲ್ ಅನ್ನ ಕೂಡ ಈಗ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದಾದ ಬಳಿಕ ಒಂದು ವಿಧಾನಸಭಾ ಕ್ಷೇತ್ರವನ್ನ ಅಧ್ಯಯನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತನ್ನ ತನಿಖೆಯನ್ನ ಕೂಡ ಶುರು ಮಾಡುತ್ತೆ. ಈ ಸಂದರ್ಭದಲ್ಲಿ ಸುಮಾರು 1,14,000 ಮತಗಳಿಂದ ಬಿಜೆಪಿ ಗೆಲುವು ಸಾಧಿಸಿರುತ್ತೆ ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಹೀಗಾಗಿ 1,00,000 ಮತಗಳು ಯಾವುವು ಅನ್ನುವಂತ ಪತ್ತೆ ಹಚ್ಚುವಂತ ಕೆಲಸವನ್ನ ಕಾಂಗ್ರೆಸ್ ತಂಡ ಮಾಡುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಅನಧಿಕೃತ ಮತಗಳು, ಕೆಲವು ಫೋಟೋಗಳು ಇಲ್ಲದೆ ಇರುವಂತದ್ದು, ಕೆಲವು ಒಂದೇ ಹೆಸರಿನ 5-6 ಮತಗಳು ಇರುವಂತದ್ದು ಬೇರೆ ಬೇರೆ ಪೋಲಿಂಗ್ ಬೂತ್ಗಳಲ್ಲಿ, ಇನ್ನು ಕೆಲವುಗಳಲ್ಲಿ ಹೆಸರು ವಿಳಾಸ ತಪ್ಪಾಗಿರುವಂತದ್ದು, ಈ ರೀತಿಯಾದಂತಹ ಬೇರೆ ಬೇರೆ ಸಮಸ್ಯೆಗಳಿರುವಂತಹ ಒಟ್ಟು 1,00,000ಕ್ಕಿಂತ ಅಧಿಕ ಮತಗಳು ಸೇರ್ಪಡೆಯಾಗಿರುವಂತದ್ರ ಬಗ್ಗೆ ಅವರು ದಾಖಲೆಗಳ ಸಹಿತ ಈಗ ಮಾಹಿತಿಯನ್ನ ಬಹಿರಂಗಪಡಿಸಿರುವಂತದ್ದು. ಸೊ ಈ ದಾಖಲೆಗಳನ್ನ ಇಟ್ಕೊಂಡು ಮುಂದಿನ ಹಂತದಲ್ಲಿ ಅವರು ಕೋರ್ಟ್ಗೂ ಕೂಡ ಹೋಗುವಂತ ಸಾಧ್ಯತೆಗಳಿದಾವೆ. ನಾಳೆ ಬೆಂಗಳೂರಿನಲ್ಲಿ ಇದಕ್ಕೆ ಪೂರಕವಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಅದಾದ ಬಳಿಕ ದೆಹಲಿಯಲ್ಲೂ ಕೂಡ ಒಂದು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಇಂಡಿಯಾ ಒಕ್ಕೂಟ ನಿರ್ಧಾರ ಮಾಡಿದೆ. ಇದೆಲ್ಲವೂ ಆದ ಬಳಿಕ ಬಹುಶಃ ಕಾನೂನು ಸಮರವನ್ನ ಕೂಡ ಕಾಂಗ್ರೆಸ್ ಶುರು ಮಾಡುವಂತ ಸಾಧ್ಯತೆಗಳಿದಾವೆ. ಅರುಣ್, ಸೊ ವಿಚಾರದಲ್ಲಿ ಈಗ ಧ್ವನಿಯನ್ನ ಎತ್ತಾ ಇದ್ದಾರೆ. ಹಾಗಿದ್ದಾಗ ಈಗ ಕಾಂಗ್ರೆಸ್ ಇಲ್ಲಿ 135 ಸೀಟ್ಗಳನ್ನ ಪಡ್ಕೊಂಡಿದ್ದು ಹೇಗೆ? ಮತಗಳತ್ತನೇ ಆಗೋದಾಗಿದ್ದರೆ ಬಿಜೆಪಿ ಅಲ್ಲೂ ಕೂಡ ಮಾಡ್ಕೊಳ್ಬೋದಾಗಿತ್ತಲ್ಲ. 65 ಸೀಟಿಗೆ ಯಾಕೆ ಬಂದ್ರು ಅವರು? ಏನಪ್ಪ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ.